ಹೊಸ ವರ್ಷದ ಸಂಭ್ರಮದಲ್ಲೇ ಕರಾವಳಿ ಜಿಲ್ಲೆಗಳಿಗೆ ಸಿಹಿ ಸುದ್ದಿ ನೀಡಿದ ಡಿಕೆ ಶಿವಕುಮಾರ್. ಡಿಸಿಎಂ ಡಿಕೆ ಶಿವಕುಮಾರ್ ಕರಾವಳಿ ಉತ್ಸವದಲ್ಲಿ ಭಾಗಿಯಾಗಿದ್ದರು. ಈ ವೇಳೆ ಕರಾವಳಿ ಭಾಗದ ಜಿಲ್ಲೆಗಳಲ್ಲಿ ಸಿಹಿ ಸುದ್ದಿ ನೀಡಿದ್ದಾರೆ. ಹೊಸ ವರ್ಷದ ಹೊಸ್ತಿಲಿನಲ್ಲೇ ಕರಾವಳಿ ಜಿಲ್ಲೆಗಳಿಗೆ ಭೇಟಿ ಕೊಟ್ಟ ಡಿಕೆ ಶಿವಕುಮಾರ್ ಒಂದು ಹೊಸ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಮಂಗಳೂರಿನ ಕರಾವಳಿ ಉತ್ಸವದಲ್ಲಿ ಭಾಗಿಯಾದರು. ಆ ಸಂದರ್ಭದಲ್ಲಿ ಕರಾವಳಿಗರನ್ನ ಖುಷಿಪಡಿಸುವಂತ ಒಂದಷ್ಟು ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ. ಕಾರವಾರದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಡಿಕೆ ಶಿವಕುಮಾರ್, ಕರಾವಳಿಯಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಗೆ ತೀರ್ಮಾನ ಮಾಡಲಾಗಿದ್ದು, ಇದಕ್ಕೆ ಹೊಸ ಪ್ರವಾಸೋದ್ಯಮ ನೀತಿ ರೂಪಿಸುವುದಕ್ಕೆ ನಿರ್ಧಾರ ಮಾಡಲಾಗಿದೆ. ಗೋವಾ, ಮುಂಬೈ, ಸೌದಿಗೆ ನಮ್ಮವರು ಹೋಗ್ತಾರೆ. ಹೀಗಾಗಿ ಕರಾವಳಿಯಲ್ಲಿ ಅಭಿವೃದ್ಧಿಗೆ ನಿರ್ಧರಿಸಿದ್ದು, ಯುವಕರ ಶಕ್ತಿ, ನೈಸರ್ಗಿಕ ಸಂಪತ್ತು ಬಳಸಲು ನಿರ್ಧಾರವನ್ನ ಮಾಡಲಾಗಿದೆ. ಈ ಬಗ್ಗೆ ಚರ್ಚೆ ಮಾಡೋದಕ್ಕೆ ಜನವರಿ 10ರಂದು ಕರಾವಳಿಯ 3 ಜಿಲ್ಲೆಗಳ ಡಿಸಿಗಳ ಸಭೆ ಕರೆಯಲಾಗಿದ್ದು, ದೇಶ ವಿದೇಶದ ಬಂಡವಾಳ ಹೂಡಿಕೆದಾರರಿಗೆ ಆಹ್ವಾನ ನೀಡಲಾಗಿದೆ. ಅವರ ಸಲಹೆ ಮತ್ತು ಮಾರ್ಗದರ್ಶನ ಪರಿಗಣಿಸಲಾಗುವುದು. ಕರಾವಳಿ ಪ್ರವಾಸೋದ್ಯಮಕ್ಕೆ ಹೊಸ ನೀತಿ ರೂಪಿಸುವ ಜವಾಬ್ದಾರಿ ನಾನೇ ಹೊತ್ತಿದ್ದೇನೆ. ನಾನೇ ಈ ಸಭೆ ಮಾಡುತ್ತೇನೆ ಎಂದ ಡಿಕೆ ಶಿವಕುಮಾರ್. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಡಿಕೆಶಿ ಪಣ ತೊಟ್ಟಿದ್ದಾರೆ. ಹೊಸ ವರ್ಷದ ಸಂಭ್ರಮದಲ್ಲಿ ಕರಾವಳಿ ಜಿಲ್ಲೆಗಳಿಗೆ ಸಿಹಿ ಸುದ್ದಿ ನೀಡಿದ ಡಿಕೆ ಶಿವಕುಮಾರ್. ಡಿಸಿಎಂ ಡಿಕೆ 2028ರ ಚುನಾವಣೆಯ ನಾಯಕತ್ವ ನನ್ನಿಂದಲೇ ನಡೆಯುತ್ತೆ ಎನ್ನುವಂಥ ಈ ಹಿಂದಿನ ಹೇಳಿಕೆಗಳು ಈಗ ಜನರಿಗೆ ಅರ್ಥ ಆಗೋದಕ್ಕೆ ಶುರು ಮಾಡಿದೆ. ಕರಾವಳಿಯ ಅಭಿವೃದ್ಧಿಯ ಹೆಸರಿನಲ್ಲಿ ಕರಾವಳಿ ಭಾಗದ ಜನರ ಗಮನ ಸೆಳೆಯೋದಕ್ಕೂ ಮತ್ತು ಅವರ ವಿಶ್ವಾಸವನ್ನು ಪಡೆಯೋದಕ್ಕೆ ನಗರಾಭಿವೃದ್ಧಿ ಸಚಿವರಿಗೆ ಸಾಧ್ಯ ಆಗುತ್ತೆ ಅನ್ನೋದಾದರೆ ಅದು ನಿಜಕ್ಕೂ ಕೂಡ ಶ್ಲಾಘನೆಗೆ ಅರ್ಹವಾದಂಥ ವಿಚಾರವೇ. ಕರಾವಳಿ ಭಾಗ ಕರ್ನಾಟಕ ಸರ್ಕಾರಕ್ಕೆ ಟ್ಯಾಕ್ಸ್ ಪೇಯರ್ಗಳು ಹೆಚ್ಚಾಗಿ ಬದುಕ್ತಿರ್ತಕ್ಕಂತಹ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ. ಸಮುದ್ರ ಕಿನಾರೆಯ ಆರ್ಬಾರ್ಗಳು, ಬಂದರು ಪ್ರದೇಶ, ಮೀನು ಮಾರಾಟ, ಎಕ್ಸ್ಪೋರ್ಟ್ ಇಂಪೋರ್ಟ್ ಎಲ್ಲವೂ ಕೂಡ ಸಮುದ್ರ ಮಾರ್ಗದಿಂದಲೇ ನಡೆಯುತ್ತೆ. ಹಾಗಾಗಿ ಈ ಮಂಗಳೂರು ಅನ್ನೋದು ಸರ್ಕಾರದ ಬೊಕ್ಕಸಕ್ಕೆ ಅತ್ಯಂತ ಆದಾಯದ ಮೂಲವೂ ಕೂಡ ಆಗಿದೆ. ಇನ್ನು ಆ ಭಾಗದಲ್ಲಿ ಸುಂದರವಾದಂತಹ ಸಮುದ್ರ ಕಿನಾರೆಗಳಿದ್ದಾವೆ, ಬೀಚ್ಗಳಿದ್ದಾವೆ, ಸಾಕಷ್ಟು ದಟ್ಟಾರಣ್ಯಗಳ ಪ್ರದೇಶಗಳು ಕೂಡ ಇದ್ದಾವೆ. ಇವೆಲ್ಲವನ್ನ ನೈಸರ್ಗಿಕ ಮತ್ತು ಅಲ್ಲಿನ ಯುವಜನತೆಯ ಶಕ್ತಿ ಬಳಸ್ಕೊಂಡು ಬೇರೆ ಏನಾದರೂ ಪರ್ಯಾಯ ಒಂದು ಆಕರ್ಷಿತವಾದಂತಹ ಪ್ರವಾಸೋದ್ಯಮವನ್ನು ಕೈಗೊಂಡ್ರೆ ನಿಜಕ್ಕೂ ಕೂಡ ಅದು ಮತ್ತಷ್ಟು ಆದಾಯದ ಗಟ್ಟಿ ಮೂಲವಾಗಿ ಬದಲಾಗುತ್ತೆ. ಹಾಗಾಗಿ ಈ ಜವಾಬ್ದಾರಿಯನ್ನು ಡಿಕೆ ಶಿವಕುಮಾರ್ ಹೊತ್ಕೊಂಡಿದ್ದು, ಕರಾವಳಿ ಭಾಗದ 3 ಜಿಲ್ಲೆಗಳ ಡಿಸಿಗಳನ್ನು ಕರೆಸಿ ಸಭೆ ಮಾಡಿ ಇದಕ್ಕೊಂದು ನಿರ್ಧಾರವನ್ನು ತೆಗೆದುಕೊಳ್ತೀನಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ನಿನ್ನೆ ಕಾರವಾರದಲ್ಲಿ ಅಧಿಕೃತವಾಗಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.